ಹತ್ತತ್ರ ನಾನು ಕೂಡ ಒಂದು 25 ವರ್ಷಗಳ ಕಾಲ ಅವರು ಅಧಿಕಾರದಲ್ಲಿ ಒಬ್ಬ ಶಾಸಕನಾಗಿದ್ದಂಥ ಟೈಮಲ್ಲಿ ಕೂಡ ನಾವು ನೋಡಿದ್ದೇವೆ. ಅದೇ ರೀತಿಯಲ್ಲಿ ಅವರು ಪುನಃ ವಿರೋಧ ಪಕ್ಷದ ನಾಯಕರಾದಂಥ ಟೈಮಲ್ಲಿ ಕೂಡ ಅವ್ರು ನೋಡಿದ್ದೀವಿ. ಮುಖ್ಯಮಂತ್ರಿಗಳಾದಂಥ ಟೈಮಲ್ಲಿ ಕೂಡ ನಾವು ನೋಡ್ಕೊತಾನೆ ನಾವು ಒಂದು ರೀತಿ ಸಮಾನವಾಗಿ ರಾಜಕಾರಣವನ್ನು ಮಾಡ್ಕೊತ ಬರ್ತಾ ಇದ್ವಿ. ಬಹುಶಃ ನನಗಿನ ಅವರು ಸ್ವಲ್ಪ ಸೀನಿಯರ್ ಕೂಡ ಆಗಿರ್ಬೋದು. ಯಾಕಂದರೆ ನಾನು ಸಿದ್ದರಾಮಯ್ಯವ್ರನ್ನ ಹಿಂದಿನ ಸರ್ಕಾರದಲ್ಲಿ ಅವರು ಯಾವುದೇ ಭ್ರಷ್ಟಾಚಾರ ಆದಂಥ ಟೈಮಲ್ಲಿ ಸರ್ಕಾರದಲ್ಲಿದ್ದಂಥ ಯಾವುದೇ ಮುಲಾಜಿಲ್ಲಾರ್ದಂಥ ಆಗಿ ಅವರು ಆರೋಪಣೆ ಬಂದಂಥ ಸಂದರ್ಭದಲ್ಲಿ ಅವ್ರು ಹೇಳಿದಂಥ ಮಾತುಗಳು ನೆನಪು ಮಾಡಿಕೊಡ್ಬೇಕಾಗುತ್ತೆ. ಎಂಥ ಪರಿಸ್ಥಿತಿಯಲ್ಲಿ ಕ್ಷಮಿಸುವಂಥ ಪ್ರಶ್ನೆ ಇಲ್ಲ. ಅವರು ಖಂಡಿತವಾಗಿ ಅವ್ರ ಮೇಲೆ ಕ್ರಮ ತಗೋಬೇಕು ಅನ್ನೋಂಥ ಮಾತುಗಳನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಹೇಳಿದಂಥ ಮಾತುಗಳು. ಹಂಗಾಗಿ ಇವತ್ತು ಅವ್ರ ಮೇಲೆ ಇವತ್ತು ಒಂದು ಭ್ರಷ್ಟಾಚಾರದ ಆರೋಪ ಬಂದಿದೆ. ಈ ಭ್ರಷ್ಟಾಚಾರ ಆರೋಪ ಬಂದಂಥ ಟೈಮಲ್ಲಿ ಕೂಡ ಹಿಂದಿನ ಕಡತಗಳನ್ನು ತೆಗೆದು ನೋಡಿದ್ರೆ ಅವ್ರದ್ದೇ ಮಾತಿನ ಶೈಲಿಗಳಲ್ಲಿ ಅವ್ರು ಹೇಳಿದಂಥ ವಿಷಯಗಳ ಬಗ್ಗೆ ಅದರ ಮತ್ತೆ ಪುನಃ ಉಲ್ಲೇಖನ ಮಾಡೋದು ಬೇಡ. ಆದರೆ ಅವ್ರು ಹೇಳಿದಂಥ ಮಾತು ಯಾವುದೇ ವ್ಯಕ್ತಿ ಭ್ರಷ್ಟಾಚಾರ ಆದಂಥ ಟೈಮಲ್ಲಿ ಯಾವುದೇ ಮುಲಾಜಿಲ್ಲಾದಂತೆ ಯಾವುದೇ ಸ್ಥಾನ ಇರ್ಬೋದು ಅವರು ಖಂಡಿತವಾಗಿ ಈ ಕೆಳಗೆ ಇಳಿಬೇಕು ಅನ್ನೋಂಥ ಮಾತುಗಳು ಸದನದಲ್ಲಿ ಕೂಡ ಮಾತಾಡಿದಂಥ ಮಾತುಗಳಾಗಿರೋ ಕಾರಣ ಹಂಗಾಗಿ ಇವತ್ತು ಅವ್ರ ಮೇಲೆ ಆರೋಪಣೆ ಬಂದಂಥ ಟೈಮಲ್ಲಿ ಅವ್ರ ಮೇಲೆ ಆರೋಪಣೆ ಬಂದಂಥ ಟೈಮಲ್ಲಿ ಇಡೀ ರಾಜ್ಯದಲ್ಲಿದ್ದಂಥ ಜನರು ಭಾರತೀಯ ಜನತಾ ಪಾರ್ಟಿ ಒಂದೇ ಒಂದಕ್ಕೆ ಹೋಗಿದೆ, ರಾಜೀನಾಮೆ ಕೊಡ್ರಿ. ಯಾಕಂದರೆ ಆಲ್ರೆಡಿ ನಮ್ಮ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಟ್ಟಂಥ ಟೈಮಲ್ಲಿ ರೈಟ್ ರಾಂಗ್ ಅನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ ಕೂಡ ಆಲ್ರೆಡಿ ಕೋರ್ಟ್ ಅದನ್ನು ಎತ್ತಿ ಹಿಡಿದಿರೋ ಕಾರಣ ಖಂಡಿತವಾಗಿ ಅವ್ರನ್ನ ಪ್ರಾಸಿಕ್ಯೂಷನ್ ಮಾಡಲೇಬೇಕಾಗುತ್ತೆ. ಪ್ರಾಸಿಕ್ಯೂಷನ್ ಮಾಡಲೇಬೇಕಾದ್ರಿಗಿನ ಲೋಕಾಯುಕ್ತರು ಕಂಪ್ಲೇಂಟ್ ಫೈಲ್ ಮಾಡ್ಕೊಳ್ಳೇಬೇಕಾಗುತ್ತೆ. ಲೋಕಾಯುಕ್ತರು ಫೈಲ್ ಕಂಪ್ಲೇಂಟ್ ಮಾಡಿಕೊಂಡ್ರೆ ಪುನಃ ಮುಖ್ಯಮಂತ್ರಿಗಳ ಮೇಲೆ ಅವರು ಹುದ್ದೆಲಿದ್ದು ಮತ್ತೆ ಪುನಃ ಪ್ರಾಸಿಕ್ಯೂಷನ್ಗೆ ಅವರಿಗೆ ತನಿಖೆ ಮಾಡೋಕ್ಕೆ ಸಾಧ್ಯ ಇಲ್ಲ ಕಾರಣ ಖಂಡಿತವಾಗಿ ಖಂಡಿತವಾಗಿ ಅವರು ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ. ಉದಾಹರಣೆಗಳು ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡಿದಂಥ ಟೈಮಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಕೂಡ ಲೋಕಾಯುಕ್ತದಲ್ಲಿ ಅವತ್ತಿನ ತನಿಖೆಗೆ ಆದೇಶ ಕೊಟ್ಟಂಥ ಟೈಮಲ್ಲಿ ಅವ್ರು ರಾಜೀನಾಮೆಯನ್ನು ಕೊಡಬೇಕಾಯ್ತು. ಅಂಥ ಪರಿಸ್ಥಿತಿ. ಯಾಕಂದರೆ ಮುಖ್ಯಮಂತ್ರಿಗಳಂದರೆ ಅವರೊಂದು ಉನ್ನತವಾದಂಥ ಸ್ಥಾನದಲ್ಲಿದ್ದಂಥವ್ರು. ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಮುಖ್ಯಮಂತ್ರಿಗಳ ಮೇಲೆ ತನಿಖೆ ಮಾಡಬೇಕಂದ್ರೆ ಅದು ಸಾಧ್ಯವಾಗಲಾರ್ದಂಥ ಪ್ರಶ್ನೆ. ಮುಖ್ಯಮಂತ್ರಿಗಳ ಮೇಲೆ ತನಿಖೆ ಮಾಡಬೇಕಾದ್ರಿಗಿನ ಅವ್ರಿಗೆ ಅಷ್ಟೊಂದು ತನಿಖೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರವಾಗಿ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಬೇಕು ಅನ್ನೋಂಥದ್ದು ಮೊದಲನೇ ಡಿಮ್ಯಾಂಡ್ ಆಗಿದೆ. ಆಮೇಲೆ ತನಿಖೆ ಏನು ಆಗಬೇಕೋ ಅದೆಲ್ಲ ಕೂಡ ಮಾಡಬೇಕಾಗುತ್ತೆ. ಹಂಗಾಗಿ ನಾನು ಪುನಃ ನಾನು ಫಸ್ಟ್ ರಾಜೀನಾಮೆಯನ್ನು ಕೊಟ್ಟು ತನಿಖೆಗೆ ತಾವು ಪ್ರಾರಂಭ ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ನಾನು ಮಾಡ್ತೀನಿ. ಅದಕ್ಕೋಸ್ಕರವಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಯಾಕಂದರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಒಂದು ಕಡೆ ಹೋರಾಟ ಮಾಡ್ತಾ ಇದೆ, ಒಂದು ಕಡೆ ಇವತ್ತು ಈ ವಿಚಾರಗಳನ್ನು ತೊಗೊಂಡಂಥ ಟೈಮಲ್ಲಿ ಸರ್ಕಾರ ಬಂದು ಹತ್ತತ್ರ ನಮಗೆ 2 ವರ್ಷಗಳ ಕಾಲ ಆಗ್ತಾ ಇದೆ. ಸರ್ಕಾರ ಬಂದು 2 ವರ್ಷಗಳ ಕಾಲ ಆಗ್ತಾ ಇದ್ರೆ ಕೂಡ ಒಂದೊಂದು ಡೆವಲಪ್ಮೆಂಟ್ ಕೂಡ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಇಡೀ ರಾಜ್ಯದಲ್ಲಿ ಉದ್ದಗಲಿಕ್ಕೆ ಕೂಡ ಇವು ವಿಶೇಷವಾಗಿ ನನ್ನ ಜಿಲ್ಲೆ, ಯಾಕಂದರೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಕೂಡ ಇವತ್ತು ಒಂದು ಅಭಿವೃದ್ಧಿ ಕೆಲಸಗಳು ನಾವು ನೋಡ್ಲಿಕ್ಕಾಗಲ್ಲ, ಕಾಣಲಿಕ್ಕಾಗ್ತಾ ಇಲ್ಲ. ಕೇವಲ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಅವರೆಲ್ಲ ಕೂಡ ತಪ್ಪುಗಳನ್ನು ಸಮರ್ಥಿಸ್ಕೊಂಡಂಥ ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಅವರು ತಪ್ಪುಗಳೆಲ್ಲ ಸಮರ್ಥನೆ ಮಾಡ್ಕೊಂಡಂಥ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಅವ್ರನ್ನ ಕುರ್ಚಿಯನ್ನು ಉಳಿಸ್ಕೋಬೇಕನ್ನೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಬಗ್ಗೆ ಯಾರು ಚಿಂತನೆಯನ್ನು ಮಾಡ್ತಾ ಇಲ್ಲ. ಯಾಕಂದರೆ ಬಹುಶಃ ನಾನು ಈ ಭಾಗದಿಂದ ಬಂದಿರೋ ಕಾರಣ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಿಂದ ಬಂದಿರೋ ಕಾರಣ ಇವತ್ತು ಕೇವಲ ಮೊನ್ನೆ ಬಂದು ಮುಖ್ಯಮಂತ್ರಿಗಳು ವಿಶೇಷವಾದಂಥ ಕ್ಯಾಬಿನೆಟ್ ನಡೆಸಿದಂಥ ಟೈಮಲ್ಲಿ ನನಗೆ ಸಂತೋಷ ಆಯಿತು. ಯಾಕಂದರೆ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ಇಲ್ಲಿ ಕ್ಯಾಬಿನೆಟ್ ನಡೆದಂಥ ಟೈಮಲ್ಲಿ ಈ ಭಾಗದ ಜನರಿಗೇನಾಗಲಿ ಜಸ್ಟಿಸ್ ಸಿಗ್ಬೋದೇನೋ ಅಂದ್ಕೊಂಡಿದ್ರೆ ಇವತ್ತು ನೇಮಕಾತಿ ವಿಚಾರದಲ್ಲಿ, ಇವತ್ತು ಪ್ರಮೋಷನ್ ವಿಚಾರದಲ್ಲಿ, ಇವತ್ತು ಎಲ್ಲ ವಿಚಾರದಲ್ಲಿ ಕೂಡ ಅನ್ಯಾಯ ಆಗಿದೆ ಅನ್ನಂತ ನಾನು ಹೇಳ್ತಾ ಇಲ್ಲ. ಆ ಭಾಗದಲ್ಲಿದ್ದಂಥ ಹೋರಾಟಗಾರ ದಿನನಿತ್ಯ ಕೂಡ ಅವರು ಹೆಂಗೆ ಗೋಳ ಹಾಕ್ಕೊಂತ ಇದ್ದಂತೆ ನಾನೇ ಕ್ಯಾಬಿನೆಟಿನ ಉಪಸಮಿತಿಯ ಅಧ್ಯಕ್ಷರಾಗಿ ಇವತ್ತಿನ ಚೀಫ್ ಸೆಕ್ರೆಟರಿ ಆದಂಥ ಶಾಲಿನಿ ರಜನೀಶ್ ಅವರು ಅವತ್ತು ನಮಗೆ ಇದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅವರು ಸೆಕ್ರೆಟರಿ ಆಗಿ ಅವತ್ತಿನ ತೊಗೊಂಡಂಥ ಆದೇಶಗಳೆಲ್ಲ ಕೂಡ ಇಂಪ್ಲಿಮೆಂಟೇಷನ್ ಆಗಬೇಕಾಯಿತು. ಅಲ್ಲಿ ಪ್ರಮೋಷನ್ದಲ್ಲಿ ಇಂಪ್ಲಿಮೆಂಟೇಷನ್ ಆಗಬೇಕಾಯಿತು,
ಜೊತೆಲಿ ನೇಮಕಾತಿಯಲ್ಲಿ ಇಂಪ್ಲಿಮೆಂಟೇಷನ್ ಆಗಬೇಕಾಯ್ತು, ಜೊತೆಲಿ ಡೆವಲಪ್ಮೆಂಟ್ ವಿಚಾರದಲ್ಲಿ ಕೂಡ ಆಗಬೇಕಾಯ್ತು. ಇವತ್ತೆಲ್ಲ ಕೂಡ ಹೆಂಗಾಗ್ಬಿಟ್ಟಿದೆ ಅಂದ್ರಿಗಿನ ಈ ಭಾಗದಲ್ಲಿದ್ದಂಥ ಎಲ್ಲ ಸೌಲಭ್ಯಗಳು ಬೇರೆ ಕಡೆ ಸಿಗ್ತಾ ಇದ್ದಾವಲ್ಲಿ, ಈ ಭಾಗದಲ್ಲಿದ್ದಂಥ ಜನರಿಗೆ ಸೌಲಭ್ಯಗಳು ಸಿಗ್ತಾ ಇಲ್ಲ. ಮೊನ್ನೆ ಕೂಡ ಭಾಳಷ್ಟು ಮಂದಿ ಈ ಹೋರಾಟಗಾರರು ಬಂದು ನನ್ನ ಹತ್ರ ಕೇಳಿದಂಥ ಟೈಮಲ್ಲಿ ಕೂಡ ಇಲ್ಲಿ ಅನ್ಯಾಯ ಆಗ್ತಾಯಿದೆ ಅಂದ್ರೆ ನಾನು ಹೇಳಿದೆ, ಒಂದೇ ಮಾತು ಹೋಗಿ ದೊಡ್ಡ ಕರಿಗೆಯವ್ರ ಹತ್ರ ಮಾತಾಡ್ರಿ. ದೊಡ್ಡ ಕರಿಗೆಯವ್ರು ಕರೆದ್ರೆ ಕಂಡ್ರೆ ದೊಡ್ಡ ಕಡಿಗೆಯವ್ರಿಗೆ ಹೇಳ್ರಿ, ದಯವಿಟ್ಟು ನಮ್ಗೆ ಅನ್ಯಾಯ ಆಗ್ತಿದೆ ನೇಮಕಾತಿ ವಿಚಾರದಲ್ಲಿ, ದಯವಿಟ್ಟು ನೀವು ಜಸ್ಟಿಸ್ ಮಾಡಿಕೊಡ್ಬೇಕಂತ ಹೇಳಿದ್ರೆ ಅಕಸ್ಮಿತವಾಗಿ ದೊಡ್ಡ ಕರಿಗೆಯವ್ರು ಸಿಗಲಿದ್ರೆ ಸಣ್ಣ ಕರಿಗೆಯವ್ರ ಹತ್ರ ಹೋಗ್ರಿ. ಕರಿಗೆಯವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ನಮ್ಗೆ ಅನ್ಯಾಯ ಆಗ್ತಿದೆ. ಅವ್ರು ಏನು ಹೇಳಿದಾರಂತೆ, ಇಲ್ಲಪ್ಪ ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ, ನೀವೇನಿದ್ರೆ ಹೋಮ್ ಮಿನಿಸ್ಟರ್ ಹತ್ರ ಹೋಗ್ರಿ, ಪೊಲೀಸ್ ನೇಮಕಾತಿ ಆದ್ರಿಗಿನ ಇಲ್ಲ ನೀವು ಟೀಚರ್ಸ್ ಆದ್ರೆ ಶಿಕ್ಷಣ ಮಿನಿಸ್ಟರ್ ಹತ್ರ ಹೋಗ್ರಿ, ನನಗೇನು ಸಂಬಂಧ ಇಲ್ಲ ಅನ್ನೋಂಥ ಮಾತುಗಳು ಈ ಭಾಗದಲ್ಲಿದ್ದಂಥ ಒಬ್ಬ ನಾಯಕರೇ ಮಾತಾಡ್ತಾರೆ ಅಂದ್ರಿಗಿನ ಈ ಭಾಗದಲ್ಲಿದ್ದಂಥ ಜನರು ಅವ್ರಿಗೆ ಸ್ಪಂದನೆ ಯಾವ ರೀತಿಯಲ್ಲಿ ಇರ್ತಾರೆ, ಅವ್ರನ್ನ ಈ ಭಾಗದಲ್ಲಿದ್ದಂಥ ಜನರಿಗೆ ಯಾವ ರೀತಿಯಲ್ಲಿ ಆಗ್ಬೋದು ಅನ್ನೋಂಥ ವಿಚಾರವನ್ನು ಕೂಡ ನಾನು ಉಲ್ಲೇಖನ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಈ ಭಾಗದಲ್ಲಿ ದೊಡ್ಡ ಹೋರಾಟವನ್ನು ಇಟ್ಕೊಂಡಿದ್ದಾರೆ ಆಲ್ರೆಡಿ ಹೋರಾಟಗಾರರೆಲ್ಲರೂ. ಮುಂದಿನ ದಿನಗಳಲ್ಲಿ ಈ ಸರ್ಕಾರದ ವಿರುದ್ಧವಾಗಿ ನಾವು ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ. ಎಲ್ಲ ವಿಚಾರಗಳಲ್ಲಿ ನಮ್ಗೆ ಅನ್ಯಾಯ ಆಗ್ತಾಯಿದೆ ಅನ್ನೋಂಥ ಮಾತನ್ನು ಕೂಡ ಅವ್ರು ಹೇಳಿರೋ ಕಾರಣ ಅವರು ಕೇವಲ ಸರ್ಕಾರ ಬಂದು 2 ವರ್ಷಗಳ ನಂತರ ಅವರು ಕುರ್ಜಿಯನ್ನು ಉಳಿಸ್ಕೊಳ್ಳೋಂಥ ಕೆಲಸ ಮಾಡ್ತಾ ಇರಲಿ. ಯಾರು ಕೂಡ ಅಭಿವೃದ್ಧಿ ವಿಚಾರದಲ್ಲಿ ಇವತ್ತು ಯಾರು ಕೂಡ ಯೋಚನೆಯನ್ನು ಮಾಡ್ತಾ ಇಲ್ಲ. ಅವೆಲ್ಲ ಕೂಡ ಕಣ್ಮರಿ ಆಗೋಂಥ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಅದಕ್ಕೋಸ್ಕರವಾಗಿ ಇವತ್ತು ಒಂದು ಉದಾಹರಣೆಯಾಗಿ ನಮ್ಮ ಭಾಗದಲ್ಲಿ ಇವತ್ತು ಇಷ್ಟೊಂದು ದೊಡ್ಡ ಅವ್ಯವಹಾರ, ಯಾಕಂದರೆ ಈ ಭಾಗದಲ್ಲಿ ಪರಿಶಿಷ್ಟ ವರ್ಗಗಳ ಜನರದ್ದು ಹತ್ತತ್ರ 187 ಕೋಟಿ ರೂಪಾಯಿ ಇವತ್ತು ಭ್ರಷ್ಟಾಚಾರ ಆದಂಥ ಟೈಮಲ್ಲಿ ಕೂಡ ಇವತ್ತು ಕೇವಲ ಬಳ್ಳಾರಿಯ ಲೋಕಸಭೆ ಚುನಾವಣೆಗಳಿಗೆ ಈ ಹಣ ಉಪಯೋಗ ಆಗಿದೆ ಅಂತೇಳಿ